ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಕನಸೋ ಇದು ನನಸೋ ಇದು ನನ್ನೆದುರಲಿ ಬಂದ ಮೊದಲ ಸಿಂಚನ, ನಾನಿನ್ನಲೇ ನೀನನ್ನಲೇ ಅಂದುಕೊಂಡರೆ ಎಂಥ ರೋಮಾಂಚನ. ನಿನ್ನೆ ಹೇಳಿದ್ದೆ ನಾನು RCB ಗೆದ್ದಿರೋ ಖುಷಿ ಸುದ್ದಿ ಜೊತೆಗೆ ಮಿರ್ಚಿ ಮಂಡಕ್ಕಿಗೆ ಬರ್ತೀನಂತ. ಹಂಗೆ ಆಯ್ತು ನೋಡ್ರಿ. RCB ಅಭಿಮಾನಿಗಳಂತೂ ರಾತ್ರಿ ಇಡೀ ನಿದ್ದಿನೇ ಮಾಡಿರ್ಲಿಕ್ಕಿಲ್ಲ. ಅದರಾಗೂ ಕೊಹ್ಲಿ ಕೈಯಾಗ RCB ಟ್ರೋಫಿ ನೋಡಿ ಕಳೆದೇ ಹೋಗ್ಬಿಟ್ಟಾರ RCB ಅಭಿಮಾನಿಗಳು. ಫೈನಲಿ ಒಂದಂತೂ ವಿಷಯ ಅರ್ಥ ಆಯ್ತು ನೋಡ್ರಿ. ಏನಂದ್ರೆ ನೋಡ್ರಿ, ಹೆಣ್ಮಕ್ಳಿಗೆ ಲಗ್ನ ಆಗ್ಬೇಕು ಅಂದ್ರ ಅಥವಾ ಭಾರತೀಯರು ವೋಟ್ ಹಾಕ್ಬೇಕು ಅಂತಂದ್ರ ಇಲ್ಲ RCB ಕಪ್ ಗೆಲ್ಬೇಕು ಅಂದ್ರ 18 ವರ್ಷ ಆಗಿರ್ಲೇಬೇಕು ಅನ್ನೋದು ಅರ್ಥ ಆಯ್ತು ನೋಡ್ರಪ್ಪ. ಯಾರ್ರಿ ಅದು? ಯಾರೋ ಹೇಳಿಕತ್ತಿದ್ರಲ್ಲ, ನಾ RCB ಗೆಲ್ಲೋ ತನಕ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ. ಅಂಥವ್ರನ್ನೆಲ್ಲ ಎತ್ತಕೊಂಡು ಹೋಗ್ರಿ ಸ್ಕೂಲಿಗೆ. ಈಗ ಹಂಗೆ ಏನ್ರಿ ಅದ RCB ಕಪ್ ಗೆಲ್ಲೋ ತನಕ ಲಗ್ನ ಆಗೋದಿಲ್ಲ ಅಂತ ಹೇಳಿ ಹಿಂಗ ಯಾರ್ಯಾರೆಲ್ಲ ಪೋಸ್ಟ್ ಹಿಡ್ಕೊಂಡು ನಿಂತಿದ್ರ ನೋಡ್ರಿ, ಅವ್ರನ್ನೆಲ್ಲ ಜೋಡಿ ಮಾಡಿ ಲಗ್ನ ಮಾಡಿಸ್ಬಿಡ್ರಪ್ಪ. ಇನ್ನು ಯಾರು ನಮ್ಮ RCB ಬಗ್ಗೆ ಮಾತಾಡೋಂಗಿಲ್ಲ ಅಷ್ಟೇ. ಏನಂದ್ರೆ RCB ಏನೋ ಕಪ್ ಗೆಲ್ತು, ಆದ್ರ ನಾವು ರಾಹುಲ್ ಗಾಂಧಿ ಪ್ರಧಾನಿ ಆಗೋ ತನಕ ಲಗ್ನ ಆಗೋದಿಲ್ಲ ಅಂತ ಅಲ್ಲಿಗತ್ತೀರ ನೀವ? ತಗೊಳ್ರಪ್ಪ. ಹಂಗೇನಾರ ಇದ್ರ ಬಹಳ ಹೈರಾಣದ ನೋಡ್ರಿ. RCB ಇವತ್ತಲ್ಲ ನಾಳೆ ಕಪ್ ಗೆದ್ದೇ ಗೆಲ್ತದ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇತ್ತು. ಆದ್ರ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರ ಅಂದ್ರ ನಂಬ್ಲಿಕ್ಕರೆ ಸಾಧ್ಯ ಅದೇನ್ ಹೇಳ್ರಿ? ಹಂಗೇನಾರ ಇದ್ರ ನೀವು ಲಗ್ನ ಆಗೋ ಆಸೆನೇ ಬಿಟ್ಟು ಬಿಡ್ಬೇಕು. ಅದು ಈ ಜನ್ಮಕ್ಕಂತೂ ಆಗೋದಿಲ್ಲ ಅಂತ ತಿಳ್ಕೊರ್ ನೀವು. ಅಲ್ರಿ, ಇಂಥ ಮನುಷ್ಯ ಪ್ರಧಾನಿ ಆಗ್ತಾರ ಆಗವ್ರ ಅವ್ರು ಏನು ಮಾತಾಡ್ತಾರ ಅನ್ನೋದು ಅವ್ರಿಗೇ ಗೊತ್ತಿರೋದಿಲ್ಲ. ಅದೇನೋ ನೋಡ್ರಪ್ಪ, ನಿನ್ನೆ ಯಾರೋ ಹೇಳ್ಕೊಟ್ರ ಅಂತ ಹೇಳಿ ನರೇಂದ್ರ ಸರೆಂಡರ್ ಅಂತ ಕೂತು ಬಿಟ್ಟಿದ್ರು. उधर से ट्रंप ने एक इशारा किया, फोन उठाया, कहा मोदी जी क्या कर रहे हो? नरेंद्र सरेंडर, और जी हजूर करके नरेंद्र मोदी जी ने ट्रंप के इशारे का पालन किया. ಇವರಿಗೆ ಉತ್ತರ ಕೊಡ್ಲಿಕ್ಕೆ ಬಿಜೆಪಿ ಅವ್ರೇನ್ ಬೇಕಾಗಿಲ್ಲ. ಅವ್ರದ್ದೇ ಪಕ್ಷದ ಬುದ್ಧಿವಂತ ನಾಯಕರು ಸಾಕು ಅಂತ ಅನಿಸ್ತೈತಿ. ಅವರೇ ಇವ್ರದ್ದು ಮಾನ ಮರ್ಯಾದೆ ಎಲ್ಲಾನು ಹರಾಜ್ ಹಾಕ್ಬಿಡ್ತಾರ. Government of India probably said let them take the credit if they want to, but from our point of view we have made it clear that the peace followed a request from the Director General of Military Operations of Pakistan, who called his Indian counterpart at 3:35 p.m. in the afternoon, and we didn't take very long to say yes, because we had never wanted a long war. Just keep one thing in mind, because one of you had asked why did we stop when we did stop. Now it's complete hogwash for anyone to say that we called them first. Why would we call them first? Who was at the receiving end by the time that the calls were made? It is more than clear to everybody that the call came from the DGMO of Pakistan, and it came to the DGMO of India. ಛೇ 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 ಛೇ, ಇಂಥ ಬದುಕು ಒಂದು ಬದುಕೆ. ಅದೇನೋ ಇನ್ನೊಂದು ಡೈಲಾಗ್ ಹೊಡೆದ್ರಪ್ಪ. ಕಾಂಗ್ರೆಸ್ನ್ಯಾಗ 3 ತರಹದ ನಾಯಕರಿದ್ದಾರಂತೆ. ನಾಯಕರಲ್ಲ, ಕುದುರೆಗಳಂತ. ಅದರಾಗ ಒಂದು ರೇಸ್ ಕುದುರೆಗಳು, ಅಂದ್ರ ಸಕ್ರಿಯವಾಗಿರುವಂತಹ ಕುದುರೆಗಳು. ಎರಡನೇದು ಬಾರಾತ್ನ ಕುದುರೆಗಳು.
ಇನ್ನೇನು ನಿವೃತ್ತಿ ಅಂಚಿನಾಗೆ ಬಂದಿರುವಂತಹ ಬಳಲಿದಂಥ ಕುದುರೆಗಳಂತ. ಇನ್ನು ಮೂರನೇದು ಲಂಗಡಾ ಕುದುರೆಗಳು, ಕೈಲಾಗ್ಲಾರ್ದಂಥ ಕುದುರೆಗಳಂತ. ರಾಹುಲ್ ಗಾಂಧಿ ಹೇಳ್ತಾರ, ರೇಸ್ ಕುದುರೆನ ರೇಸ್ಗೆ ಬಳಸ್ಕೊಳ್ಬೇಕು, ನಿವೃತ್ತಿ ಅಂಚಿನಾಗಿರುವಂತಹ ಕುದುರೆಗಳನ್ನ ಮೆರವಣಿಗೆ ಸಮಾರಂಭಕ್ಕ ಬಳಸ್ಕೋಬೇಕು. ಈ ಕೈಲಾಗದ ಕುದುರೆಗಳಿರ್ತಾವ ನೋಡ್ರಿ, ಅವರಿಗೆ ನಿವೃತ್ತಿ ಕೊಟ್ಟು ಕಳಿಸ್ಬಿಡ್ಬೇಕಂತ. अब रेस के घोड़े और बारात के घोड़े को अलग तो करना ही पड़ेगा। और पहले मैं कहता था दो टाइप के हैं, एक रेस का घोड़ा है, कांग्रेस पार्टी कभी कभी रेस के घोड़े को बारात में भेज देती है, ये कमलनाथ ने कहा है, और कभी कभी बारात के घोड़े को रेस की लाइन में खड़ा कर देती है, उसको पीछे से वो एक चाबुक पड़ता है, वो वहीं बैठ जाता है। मगर एक तीसरी कैटेगरी है, एक हुआ बारात का, दूसरा हुआ रेस का, एक तीसरा भी होता है। कौन सा होता है? लंगड़ा घोड़ा। तो ये छांटना है हमें, लंगड़ा कौन सा है, रेस का कौन सा है, बारात का कौन सा है। बारात वाले को बारात में भेजना है, रेस वाले को रेस में डालना है, और लंगड़े वाले को रिटायर करना है कि भैया ये लोग। ಈಗ ನನಗೊಂದು ಡೌಟ್ ಆಗ್ಲಿಕತ್ತದ, ಕೈಲಾಗದ ಕುದುರೆ ಅಂದ್ರೆ ಯಾವುದು? ವಯಸ್ಸಾಯ್ತು ಅನ್ನೋ ಕಾರಣಕ್ಕ ಖರ್ಗೆ ಅವ್ರಿಗೆ ಏನಾರ ಇಂಡೈರೆಕ್ಟ್ ಆಗಿ ಹಂಗ್ ಹೇಳ್ಬಿಟ್ರ, ಅಥವಾ ಇವ್ರ ವಿರುದ್ಧ ಮಾತಾಡ್ಲಿಕತ್ತಾರ ನೋಡ್ರಿ ಈಗ ಶಶಿ ತರೂರ್, ಅವ್ರಿಗೇನಾರ ಹೇಳಿದ್ರ? ಇಲ್ಲ ಅಂದ್ರ ಒಮ್ಮೆಯೂ ಒಂದು ಸಲಾನು ಅಧಿಕಾರಕ್ಕೆ ಬರ್ಲಿಕ್ಕೆ ಆಗ್ಲಾರ್ದಂತ ತಮಗ್ ತಾವೇ ಕನ್ನಡಿ ನೋಡ್ಕೊಂಡು ಹೇಳ್ಕೊಂಡ್ ಬಿಟ್ರ? ಇದೊಂಥರ ಒಗಟಾಗೇ ಉಳ್ದೈತಿ ನೋಡ್ರಪ್ಪ. ಉತ್ತರ ಕೊಡೋದು ಕಷ್ಟ ಆಗ್ಬಿಟ್ಟೈತಿ. ನಿಮಗೇನ್ರಿ ಉತ್ತರ ಹೊಳಿತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆದ್ರೂ ಈ ಅಣ್ಣ ತಂಗಿ ಇಬ್ರು ಹೆಂಗದಾರ ಅಂದ್ರೆ ವಿಚಿತ್ರ ನೋಡ್ರಿ. ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡ್ಕೋತಿರ್ತಾರ. ಅಣ್ಣ ಹಿಂಗಾದ್ರ ತಂಗಿದ್ ಒಂದ್ ವಿಡಿಯೋ ಐತಿ ನೋಡ್ರಿ. Clear the way for the ambulance. Okay, it's part of. Okay. ಮೋದಿ ಅವ್ರ ವಾಹನ ಆಂಬ್ಯುಲೆನ್ಸಿಗೆ ದಾರಿ ಮಾಡ್ಕೊಡ್ತು ಅಂತ ಕೇಳಿಸ್ಕೊಂಡು ನಮ್ಮ ಪ್ರಿಯಾಂಕಾ ಮೇಡಮ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಂಬ್ಯುಲೆನ್ಸ್ಗೆ ದಾರಿ ಬಿಡ್ರಿ ಅಂತ ಅಲ್ಲಿಗತ್ತಿದ್ರು. ಆಮೇಲೆ ನೋಡಿದ್ರ ಅದು ಅವ್ರದೇ ಕಾನ್ವೋದ್ ಪಾರ್ಟಿ ಅಂತ. Clear the way for the ambulance. Okay, it's part of. ಇವ್ರಿಗೆ ಏನರೇ ಹೆಚ್ಚು ಕಡಿಮೆ ಆದ್ರ ಅಂತ ಹೇಳಿ ಸೆಕ್ಯೂರಿಟಿಗಂತ ಜೊತೆಗೆ ಬಂದಿರ್ತೈತಿ ನೋಡ್ರಿ ಆ ಆಂಬ್ಯುಲೆನ್ಸ್. ಅಲ್ಲ ಇವ್ರ ಹಿಂಗ ಇನ್ ಇವ್ರ ಪಕ್ಷನೂ ಹಂಗೆ ಅಲ್ಲೇನ್ರಿ? ಆ ನಾಯಕರು ಹಿಂಗಂದ ಮ್ಯಾಲ ಅವ್ರನ್ನ ಫಾಲೋ ಮಾಡೋರೇನ್ ಕಡಿಮೆ ಅಂತ ತಿಳ್ಕೊಂಡ್ರಿ ನೀವ? ನೋಡ್ಬೇಕು ನೀವ್ ಇಲ್ಲಿ ಮೋದಿ ಅವರ ಪ್ರತಿಮೆಗೆ ಬೆಂಕಿ ಹಚ್ಲಿಕ್ಕೆ ಹೋಗಿ ಹೆಂಗ ತಮಗ್ ತಾವೇ ಬೆಂಕಿ ಇಟ್ಕೊಂಡ್ರಂತ ಒಂದ್ಸಲ ನೋಡ್ಬೇಕು ನೀವು. ಅದಕ್ಕೆ ಹೇಳಿದ್ರಿ ಡೋಂಟ್ ಪ್ಲೇ ವಿತ್ ಫೈರ್ ಅಂತ ಹೇಳಿ. ಬೆಂಕಿ ಜೊತೆ ಆಟ ಆಡ್ಲಿಕ್ಕೆ ಹೋದ್ರ ಹಿಂಗೆ ಆಗೋದ್ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.